ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ದ್ವಿತೀಯ ಭಾಷೆ ಕನ್ನಡ 7ನೇ ತರಗತಿ 12ನೇ ಪಾಠ ಜಾತ್ರೆಯಲ್ಲಿ ಒಂದು ಸುತ್ತು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಕೃತಿಕಾರರ ಪರಿಚಯ ಇರುವುದಿಲ್ಲ, ಏಕೆಂದರೆ ಇದು ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವ ಪಾಠವಾಗಿದೆ. ಆದ ಕಾರಣ ಕೃತಿಕಾರರ ಪರಿಚಯ ಇಲ್ಲಿ ಇರುವುದಿಲ್ಲ. ಈಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಜಾತ್ರೆಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು ಏನೆಂದು ಆಶ್ಚರ್ಯ ವ್ಯಕ್ತಪಡಿಸಿದನು? ಜಾತ್ರೆಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು, ಅಬ್ಬಾ ಅಜ್ಜ, ಇಲ್ಲಿ ಎಷ್ಟೊಂದು ಅಂಗಡಿಗಳಿವೆಯಲ್ಲ, ಪ್ರತಿದಿನವೂ ಹೀಗೆ ಇರುತ್ತವೆಯೇ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು. ದೊಂಬರಾಟದ ಹುಡುಗಿ ಯಾವ ಸಾಹಸ ಮಾಡುತ್ತಿದ್ದಳು? ದೊಂಬರಾಟದ ಹುಡುಗಿ ಯಾವ ಆಧಾರವೂ ಇಲ್ಲದೆ ತಂತಿ ಮೇಲೆ ನಡೆಯುವ ಸಾಹಸ ಮಾಡುತ್ತಿದ್ದಳು. ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಕಾಡಿದ ಪ್ರಶ್ನೆಗಳೇನು? ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಈ ರೀತಿ ಚಿಕ್ಕ ಮಕ್ಕಳನ್ನು ದುಡಿಸುವುದು ತಪ್ಪಲ್ಲವೇ? ಅವಳು ನಮ್ಮಂತೆ ಶಾಲೆಗೆ ಹೋಗಬೇಕಲ್ಲವೇ ಎಂಬ ಪ್ರಶ್ನೆಗಳು ಕಾಡಿದವು. ನಿಮಗೆಲ್ಲ ಗೊತ್ತಿರಬಹುದು, ಬಾಲಕರನ್ನು ಅಂದರೆ ಒಂದು ಕಾರ್ಮಿಕತೆ, ಬಾಲ ಕಾರ್ಮಿಕತೆ ಒಂದು ಅಪರಾಧವಾಗಿದೆ. ಬಾಲ್ಯದಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚಬಾರದು, ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಸರ್ಕಾರದಿಂದಲ ಒಂದು ನಿಯಮವಿದೆ. ಆದ ಕಾರಣ ಆ ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಈ ರೀತಿ ಚಿಕ್ಕ ಮಕ್ಕಳನ್ನು ದುಡಿಸುವುದು ತಪ್ಪಲ್ಲವೇ ಅಂತ ಪ್ರಶ್ನೆಗಳು ಮೂಡಿದವು. ಅಜ್ಜನು ವೇದಿಕೆಯ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು? ಅಜ್ಜನು ವೇದಿಕೆಯ ಮೇಲೆ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು. ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆ? ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆಂದರೆ ಅದರ ಮೇಲೆ ಧೂಳು, ಕ್ರಿಮಿಕೀಟಗಳು ಕುಳಿತಿರುತ್ತವೆ. ನೋಡಿ, ಕ್ರಿಮಿಕೀಟಗಳಿಂದ ಅನೇಕ ಸೋಂಕು ತಗಲಿ ಅನೇಕ ರೋಗಗಳು ಬರುತ್ತವೆ ಮನುಷ್ಯನಿಗೆ, ನಿಮಗೆಲ್ಲ ಗೊತ್ತಿರಬಹುದು. ಧೂಳಿನಿಂದ ಅಲರ್ಜಿಯಾಗಿ ಅದರಿಂದಲೂ ಅಸ್ತಮಾ, ಶ್ವಾಸಕೋಶದ ಕಾಯಿಲೆಗಳು ಬರಬಹುದು. ಆದ ಕಾರಣ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು? ಜಾತ್ರೆಯಲ್ಲಿ ಆಟಿಕೆ ಸಾಮಾನುಗಳ, ಬಲೂನುಗಳ, ಗೊಂಬೆಗಳ, ಬಳೆ ಸರಗಳ, ಬೆಂಡು, ಬತ್ತಾಸು, ಸಿಹಿ ತಿಂಡಿಗಳ ಅಂಗಡಿಗಳು ಒಂದೆಡೆ, ಬಟ್ಟೆ, ಪಾತ್ರೆ, ಹೂ ಹಣ್ಣುಗಳ ಅಂಗಡಿಗಳು ಇನ್ನೊಂದು ಕಡೆ ಇದ್ದವು. ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ ಏಕೆ? ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ ಏಕೆಂದರೆ ಜಾತ್ರೆಗೆ ಬಹಳಷ್ಟು ಜನ ಬರುತ್ತಾರೆ ಅಲ್ಲವಾ? ಬಂದವರು ತಮಗೆ ಬೇಕಾದ್ದನ್ನು ಕೊಂಡುಕೊಳ್ಳಲು ಅನುಕೂಲವಾಗಲೆಂದು ದೂರದ ಊರುಗಳಿಂದ ವ್ಯಾಪಾರಸ್ಥರು ಬರುತ್ತಾರೆ. ಅಲ್ಲದೆ ಮಾರಾಟಗಾರರಿಗೂ ಒಳ್ಳೆಯ ಅವಕಾಶ ದೊರೆಯುತ್ತದೆ. ನೋಡಿ, ತಮ್ಮ ಸಾಮಾನುಗಳನ್ನು ಮಾರಲಿಕ್ಕೆ ವ್ಯಾಪಾರಸ್ಥರಿಗೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. ಏಕೆಂದರೆ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಅನೇಕ ಊರುಗಳಿಂದ ಜನರು ಬರುತ್ತಾರೆ. ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ನೀವು ನೋಡಿರಬೇಕು, ಸಿದ್ಧಾರೂಢ ಜಾತ್ರೆಗೆ ದೂರ ಊರಿನಿಂದ ಜನರು ಬರ್ತಾರೆ. ಅನೇಕ ಅಂಗಡಿಗಳು ಇಲ್ಲಿ ಜಾತ್ರೆಯಲ್ಲಿ ಇಡಲ್ಪಟ್ಟಿರ್ತವೆ. ದೂರ ಊರಿನಿಂದ ಕೂಡ ಜನರು ಬಂದು ಅಂಗಡಿಗಳನ್ನು ಹಾಕಿರ್ತಾರೆ. ರಥದ ನಿರ್ಮಾಣದ ಬಗ್ಗೆ ಇರ್ಫಾನ್ ಏನೆಂದು ಹೇಳಿದನು? ರಥವನ್ನು ಒಂದು ದಿನದಲ್ಲಿ ಮಾಡಿದ್ದಲ್ಲ,
ಹಲವು ದಿನಗಳಿಂದ ಎಲ್ಲರೂ ಸೇರಿ ಮಾಡಿರುವ ಸಿದ್ಧತೆಯಾಗಿದೆ. ಈ ರಥವನ್ನು ನಮ್ಮ ತಂದೆ ಮತ್ತು ಅವರ ಗೆಳೆಯರಾದ ರಮೇಶ್, ಜಾರ್ಜ್ ಮಹಮ್ಮದ್, ವಿನ್ಸೆಂಟ್, ಶಂಕರಪ್ಪ ಇತರರು ಸೇರಿ ನಿರ್ಮಿಸಿದ್ದಾರೆ ಎಂದು ಇರ್ಫಾನ್ ಹೇಳಿದನು. ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ಏನೆಂದು ಹೇಳಿದನು. ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕೆಂದು ಮಕ್ಕಳ ಶಿಕ್ಷಣ ಮತ್ತು ಹಕ್ಕಿನ ಕಾಯ್ದೆ ಜಾರಿಗೆ ಬಂದಿದೆ. ಹಾಗೆ ಆಟಗಳಲ್ಲಿ ಪ್ರಾಣಿಗಳನ್ನು ಬಳಸಬಾರದೆಂದು ಕಾನೂನು ಜಾರಿಗೆ ಬಂದಿದೆ ಎಂದು ಅಜ್ಜನು ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಹೇಳಿದನು. ಹೀಗೆ ನಾನು ಈಗಾಗಲೇ ಹೇಳಿದ ಹಾಗೆ ಬಾಲ ಕಾರ್ಮಿಕತೆ ನಿರ್ಮೂಲನಾ ಕಾಯ್ದೆ ಹೇಗಿದೆಯೋ ಅದೇ ರೀತಿ ಶಿಕ್ಷಣ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಕೂಡ ಕಾಯ್ದೆಗಳು ಜಾರಿಗೆ ಬಂದಿವೆ. ರಥದ ಮುಂದೆ ಸಾಗಿದ ಕಲಾ ತಂಡಗಳು ಯಾವುವು? ರಥದ ಮುಂದೆ ಸಾಗಿದ ಕಲಾ ತಂಡಗಳು ನಂದಿಧ್ವಜ, ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಹಾಲಕ್ಕಿ ಕುಣಿತ, ಬ್ಯಾಂಡ್, ಓಲಗ, ತಮಟೆ, ಕಹಳೆ ವಾದಕರು ಹಾಗೂ ಯಕ್ಷಗಾನ ವೇಷಧಾರಿಗಳು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು? ಈ ವಾಕ್ಯವನ್ನು ಜಾತ್ರೆಯಲ್ಲಿ ಒಂದು ಸುತ್ತು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ರಶ್ಮಿ ಅಜ್ಜನಿಗೆ ಹೇಳಿದಳು. ರಥದ ಮುಂದೆ ಸಾಗುತ್ತಿರುವ ವಿವಿಧ ವಿದೇಶಧಾರಿಗಳು ಯಾರು? ಈ ವಾಕ್ಯವನ್ನು ಜಾತ್ರೆಯಲ್ಲಿ ಒಂದು ಸುತ್ತು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ವೇಣು ಅಜ್ಜನಿಗೆ ಕೇಳಿದನು. ಹೌದು, ಅವಳ ಧೈರ್ಯ ಸಾಹಸವನ್ನು ಮೆಚ್ಚಲೇಬೇಕು. ಈ ವಾಕ್ಯವನ್ನು ಜಾತ್ರೆಯಲ್ಲಿ ಒಂದು ಸುತ್ತು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಇರ್ಫಾನ್ ತನ್ನ ಸ್ನೇಹಿತರಿಗೆ ಹೇಳಿದನು. ಇನ್ನು ಭಾಷಾಭ್ಯಾಸವನ್ನು ನೋಡೋಣ. ನೋಡಿ, ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಆಕರ್ಷಿಸು. ಮಕ್ಕಳಲ್ಲಿನ ಪ್ರತಿಭೆ ನನ್ನನ್ನು ಅವರತ್ತ ಆಕರ್ಷಿಸುವಂತೆ ಮಾಡಿತು. ರಮೇಶನು ತೆಗೆದಿರುವಂಥ ಚಿತ್ರ ಎಲ್ಲರನ್ನೂ ಆಕರ್ಷಿಸಿತು. ಆ ಹುಡುಗಿಯ ನೃತ್ಯ ಎಲ್ಲರನ್ನೂ ಆಕರ್ಷಿಸಿತು. ಈ ರೀತಿ ಅನೇಕ ವಾಕ್ಯಗಳನ್ನು ನೀವು ಬರೆಯಬಹುದು. ಕುಶಲತೆ. ಕರಕುಶಲತೆಗೆ ಸಂಬಂಧಿಸಿದ ಗೊಂಬೆಗಳು ತುಂಬ ಸುಂದರವಾಗಿವೆ. ಅಲ್ಲಿ ಹುಡುಗರು ತಮ್ಮ ಕುಶಲತೆಯಿಂದ ಚಿತ್ರಗಳನ್ನು ಬಿಡಿಸಿದರು. ಈ ಗೊಂಬೆಯಲ್ಲಿ ಆ ಕಾರ್ಮಿಕರ ಕುಶಲತೆ ಎದ್ದು ಕಾಣುತ್ತದೆ. ಈ ರೀತಿ ಅನೇಕ ವಾಕ್ಯಗಳನ್ನು ನೀವು ಮಾಡಬಹುದು. ಸೊಗಸು. ಮೈಸೂರು ಅರಮನೆ ನೋಡಲು ತುಂಬ ಸೊಗಸಾಗಿದೆ. ಜೋಗ್ ಜಲಪಾತ ನೋಡಲು ತುಂಬ ಸೊಗಸು. ವೀಕ್ಷಿಸು. ಜಾತ್ರೆಯಲ್ಲಿನ ರಥವನ್ನು ವೀಕ್ಷಿಸಲು ಸಾವಿರಾರು ಜನರು ಸೇರಿದ್ದರು. ಪ್ರಧಾನಮಂತ್ರಿಯ ಭಾಷಣವನ್ನು ವೀಕ್ಷಿಸಲು ಲಕ್ಷಾಂತರ ಜನರು ಸೇರಿದ್ದರು. ಈ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ನೀವು ಮಾಡಬಹುದು. ಕುತೂಹಲ. ಪರೀಕ್ಷೆಯ ಫಲಿತಾಂಶ ನನಗೆ ಕುತೂಹಲ ಮೂಡಿಸಿತ್ತು. ಅ ಪಟ್ಟಿಯಲ್ಲಿರುವ ಅಂಶಗಳಿಗೆ ಬ ಪಟ್ಟಿಯ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಅ ಪಟ್ಟಿ, ಬ ಪಟ್ಟಿ. ಅಜ್ಜಿ, ಅಜ್ಜ, ತಾಯಿ, ತಂದೆ, ಹುಡುಗಿ, ಹುಡುಗ, ಬಾಲಕಿ, ಬಾಲಕ, ಗಂಡಸು, ಹೆಂಗಸು, ಅತ್ತೆ, ಮಾವ, ಅಣ್ಣ, ಅಕ್ಕ. ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಅನುಕೂಲ, ಅನಾನುಕೂಲ, ಸಂತೋಷ, ಅಸಂತೋಷ ಅಥವಾ ದುಃಖ, ಧೈರ್ಯ, ಅಧೈರ್ಯ, ಆಧಾರ, ನಿರಾಧಾರ, ಸಮತೋಲನ, ಅಸಮತೋಲನ, ಸನಿಹ, ದೂರ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಓಡಾಟ.
ಓಡು ಪ್ಲಸ್ ಆಟ ಓಡಾಟ. ಬಯಲಾಟ ಬಯಲು ಪ್ಲಸ್ ಆಟ ಬಯಲಾಟ. ಹರ್ಷ ಪ್ಲಸ್ ಹರ್ಷೋದ್ಗಾರ ಹರ್ಷ ಪ್ಲಸ್ ಉದ್ಗಾರ ಹರ್ಷೋದ್ಗಾರ. ದೊಂಬರಾಟ ದೊಂಬರ ಪ್ಲಸ್ ಆಟ ದೊಂಬರಾಟ. ಇಲ್ಲಿಗೆ ನಿಮ್ಮ 12ನೇ ಪಾಠ ಜಾತ್ರೆಯಲ್ಲಿ ಒಂದು ಸುತ್ತು ಇದರ ಪ್ರಶ್ನೋತ್ತರಗಳು ಮುಗಿದವು. ಮತ್ತು ಮುಂದಿನ ಪದ್ಯ ಗದ್ಯ ಪ್ರಶ್ನೋತ್ತರ ಪ್ರಶ್ನೆ ಪತ್ರಿಕೆ ಇತ್ಯಾದಿಗಳೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಿಸುತ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲರಿಗೂ ಶುಭವಾಗಲಿ.